ಎಲ್ಲೋ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಾಗಿರ್ಬೋದು. ಗೊತ್ತಾಗಿಲ್ಲ ಅಂತಂದ್ರೆ ಈಗ ತಿಳ್ಕೊಳ್ಳಿ. ಟಾಕ್ಸಿಕ್ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಇಂಡಿಯಾನೇ ಮೋಸ್ಟ್ ಅವೈಟೆಡ್ ಆಗಿ ವೆಯ್ಟ್ ಅನ್ನ ಮಾಡ್ತಾ ಇರುವಂತ ಟಾಕ್ಸಿಕ್ ಮೂವಿ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಯಾವ ಕಾರಣಕ್ಕೆ ಆಯ್ತು, ಯಾಕಾಯ್ತು, ಇದನ್ನೆಲ್ಲ ಈ ರಿವ್ಯೂ ಅಲ್ಲಿ ಡಿಸ್ಕಸ್ ಅನ್ನ ಮಾಡೋಣ. ಅಂದಂಗೆ ಇವರು ಮಾರ್ಚ್ 19 ಯುಗಾದಿ ಹಬ್ಬಕ್ಕೆ ರಿಲೀಸ್ ಅನ್ನ ಮಾಡ್ತೀವಿ ಅಂತ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಅದು 1 ವರ್ಷಗಳ ಹಿಂದೆ. ಆದ್ರೆ ಆ ಟೈಮ್ ಹತ್ರ ಬರ್ತಿದ್ದಂಗೆನೆ ಪೋಸ್ಟ್ಪೋನ್ ಅನ್ನ ಮಾಡಿದ್ರು. ಯಾಕಂತಂದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಯುದ್ಧ ನಡೀತಾ ಇರುವಂತ ಕಾರಣದಿಂದಾಗಿ ಕೆಲವೊಂದು ಕಾರಣಗಳನ್ನ ಕೊಟ್ಟು ಪೋಸ್ಟ್ಪೋನ್ ಅನ್ನ ಮಾಡಿದ್ರು. ನಾವು ಕೂಡ ಒಪ್ಕೊಂಡ್ವಿ. ಯಾಕಂತಂದ್ರೆ ಯುದ್ಧದ ನಡುವೆ ನಮ್ಮ ಮೂವಿ ಅಂದ್ರೆ ನಮ್ಮ ಸಿನಿಮಾ ರಿಲೀಸ್ ಆದ್ರೆ ಅದಕ್ಕೆ ಹೆಚ್ಚಿನ ರೆಸ್ಪಾನ್ಸ್ ಸಿಗುದಿಲ್ಲ ಅಂತ. ಬಟ್ ಆ ನಡುವೆ ರಿಲೀಸ್ ಆಗಿದ್ದಂತ ದುರಂಧರ್ 2 ಏನಿದೆ ಅದು ಬಾಕ್ಸ್ ಆಫೀಸ್ ನಲ್ಲಿ ಬೇಟೆಯನ್ನ ಹಾಡ್ತು. ಅದೆಲ್ಲ ನಿಮ್ಗೂ ಕೂಡ ಗೊತ್ತಿರುವಂತ ವಿಷಯನೇ. ಆದ್ರೆ ಇವ್ರು ಏನಂತಂದ್ರು, ನಾವು ಇಡೀ ಪ್ರಪಂಚವನ್ನೇ ನೋಡ್ಬೇಕು ಈ ಮೂವಿನ, ಆ ಲೆವೆಲ್ಗೆ ಒಂದು ಮೂವಿಯನ್ನ ಮಾಡಿರೋದು ನಾವು ಅಂತ ಅಂದ್ರು. ಓಕೆ, ನಾವು ನಮ್ಮ ಯಶ್ ಅವರು ಏನು ದೊಡ್ಡದಾಗಿ ಮಾಡ್ತಾ ಇದಾರೆ ಅಂತ ಅನ್ಕೊಂಡಿದ್ವಿ. ಇನ್ನೇನು 2-3 ತಿಂಗಳಲ್ವಾ, ಕಾಯ್ದ್ರಾಯ್ತು ಅಂತ ಅನ್ಕೊಂಡಿದ್ವಿ. ಬಟ್ ಈಗ ಇನ್ನೊಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಜೂನ್ 4ಕ್ಕೆ ಅಂದ್ರೆ ಜೂನ್ 4ಕ್ಕೆ ಟಾಕ್ಸಿಕ್ ಮೂವಿ ರಿಲೀಸ್ ಆಗೋದಿಲ್ಲ, ಮತ್ತೆ ಪೋಸ್ಟ್ಪೋನ್ ಆಗಿದೆ ಅಂತ. ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದು ಹೋಗಿ ಸುಮಾರು 4 ವರ್ಷಗಳು, 4.5 ವರ್ಷ ಆಯ್ತು. ಇನ್ನೊಂದ್ ಸ್ವಲ್ಪ ದಿವಸ ಬಂದ್ರೆ 5 ವರ್ಷ ಅಂತ ಅನ್ಕೊಳ್ಳೋಣ. 5 ವರ್ಷನೇ ಅಂತ ಅನ್ಕೊಂಡ್ಬಿಡೋಣ. ಈ ಲೆವೆಲ್ಗೆ ಮೂವಿ ಮಾಡಿದ್ರೆ ಹೆಂಗೆ ಬಾಸ್? ಓಕೆ, ಅದೆಲ್ಲ ಬಿಟ್ಬಿಡೋಣ. ಈಗ ಕೆವಿನ್ ಪ್ರೊಡಕ್ಷನ್ ಅವ್ರು ಏನಿದ್ದಾರೆ, ಇವರು ಮೋಸ್ಟ್ಲಿ ನನ್ನ ಅನ್ಸಿಗೆ ಯಾವ್ದೇ ಕೆಲ್ಸದ ಮೇಲೆ ಗಮನವನ್ನ ಹರಿಸ್ತಾ ಇಲ್ವೇನೋ ಅಂತ ಅನ್ಕೊಂತೀನಿ ನಾನು. ಯಾಕಂತಂದ್ರೆ ಜನನಾಯಕನ್ ಕೂಡ ಇದೇ ರೀತಿ ಒಂದ್ ಸೆನ್ಸರ್ ಬೋರ್ಡ್ ಗೆ ಸಿಗಾಕೊಂಡು ಸೆನ್ಸರ್ ಪ್ರಾಬ್ಲಮ್ ಇಂದ ತಿಂಗಳಾನ್ಗಟ್ಲೆಯಿಂದ ಜನವರಿ 9ಕ್ಕೆ ಮಾಡ್ತೀವಿ ಅಂತಂದ್ರೆ ರಿಲೀಸ್, ಬಟ್ ಆಗಿಲ್ಲ. ಮತ್ತೆ ಒಂದು ಡೇಟ್ ಅನ್ನ ಕೊಟ್ರು, ಬಟ್ ಅದಕ್ಕೂ ಕೂಡ ಆಗಿಲ್ಲ. ಸುಮಾರು 6-7 ತಿಂಗಳಿಂದ ತಳ್ಕೊಂಡು ಬರ್ತಾ ಇದಾರೆ ಜನನಾಯಕ ಮೂವಿನ. ಇವತ್ತು ರಿಲೀಸ್ ಮಾಡ್ತೀವಿ, ನಾಳೆ ರಿಲೀಸ್ ಮಾಡ್ತೀವಿ, ನಾಳೆ ರಿಲೀಸ್ ಮಾಡ್ತೀವಿ ಅಂತ. ಬಟ್ ಅದು ಕೂಡ ಯಾವುದೇ ತರದ ಅಪ್ಡೇಟ್ ಸಿಕ್ಕಿಲ್ಲ. ಇನ್ನು ನೆಕ್ಸ್ಟ್ ಕೆಡಿ ಪುಣ್ಯ, ಇದೊಂದಾದ್ರೂ ಹೆಂಗೋ ರಿಲೀಸ್ ಆಗ್ತಾ ಇದೆ ಅಂತ ಖುಷಿ ಪಡ್ಬೇಕಾಗಿದೆ. ಯಾಕಂತಂದ್ರೆ ಇದು 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂದ್ರೆ ನಾಳೆನೋ ನಾಡ್ದ ಇರ್ಬೇಕು ಅಂತ ಅನ್ಕೊಂತೀನಿ. ಹೌದು, ಅದು ಧ್ರುವ ಸರ್ಜಾ ಅದು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಮೂವಿಯನ್ನ ನೋಡಿ. ಯಾಕಂತಂದ್ರೆ ಈಗ ಆಲ್ರೆಡಿ ತುಂಬಾನೇ ನೊಂದು ಹೋಗಿರುವಂತ ಕೆವಿಎಂ ಪ್ರೊಡಕ್ಷನ್ ಅವರಿಗೆ ಇದೊಂದ್ ರೀತಿ ಗ್ಲೂಕೋಸ್ ಅಂತಾನೆ ಹೇಳ್ಬೋದು. ಅಫ್ಕೋರ್ಸ್ ಅದು ರಿಲೀಸ್ ಆಗುತ್ತೆ, ನೋಡೋಣ ಮೂವಿ ಹೆಂಗಿರುತ್ತೆ ಅಂತ. ಇನ್ನು ನೆಕ್ಸ್ಟ್ ಬರೋದಾದ್ರೆ ಈಗ ಟಾಕ್ಸಿಕ್ ಈ ಮೂವಿ ನನ್ನ ಅನಿಸಿಕೆ ಪ್ರಕಾರ ಸುಮಾರು 3 ವರ್ಷದಿಂದ ಅನೌನ್ಸ್ಮೆಂಟ್ ಅಂತ ಆಗಿತ್ತು ಅಂತ ಅನ್ಕೊಂತೀನಿ. 2022ರಲ್ಲ 2023ರಲ್ಲ ಅನೌನ್ಸ್ಮೆಂಟ್ ಆಗಿತ್ತು. ಅದು ಕೊನೆ ತಿಂಗಳಲ್ಲಿ. ನಾವು ಯಾವಾಗ ಬರ್ತೀವಿ ಅಂತ ಹೇಳಿದ್ರು, 2025 10/4ಕ್ಕೆ ಬರ್ತೀವಿ ಅಂತ ಅಂದ್ರು. ಆ ಡೇಟ್ ಹತ್ರ ಬರ್ತಿದ್ದಂಗೆನೆ ಏನಂತಂದ್ರು, ಇಲ್ಲ ನಾವು 1 ವರ್ಷ ಅಂದ್ರೆ ಮಾರ್ಚ್ 19 2026ಕ್ಕೆ ಬರ್ತೀವಿ ಅಂತ ಅಂದ್ರು. ಪರವಾಗಿಲ್ಲ ಬಿಡುಗರು, ನಮ್ಮ ಯಶ್ ರಾಕಿಂಗ್ ಸ್ಟಾರ್ ಯಶ್ ಅವರಲ್ವಾ, ಏನೋ ಒಂದು ದೊಡ್ಡದಾಗಿ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಕೂಡ ಕನ್ನಡ ಇಂಗ್ಲಿಷ್ ಏಕಕಾಲಕ್ಕೆ ಡೈರೆಕ್ಷನ್ ಅಂದ್ರೆ ಮೂವಿಯನ್ನ ತೆಗಿತಾ ಇರೋದು ಅಂತ. ಓಕೆ, ಏನೋ ಒಂದು ಆಗ್ಲಿ ಬಿಡುಗರು, ಇನ್ನೇನ್ ಬರ್ಲಿ, 1 ವರ್ಷ ಅಲ್ವಾ ಅಂತ ಅನ್ಕೊಂಡಿವಿ. ಆ ಮೂವಿ ಇನ್ನೇನು ಬಂತು, ಟೀಸರ್ ಕ್ಲಿಪ್ಪಿಂಗ್ಸ್, ಅಯ್ಯೋ ಏನ್ ಗುರು ಆ ಅಪ್ಡೇಟ್ಸ್ ಗಳು ಆ ತಿಂಗಳಲ್ಲಿ. ಟಾಕ್ಸಿಕ್ ಅಂದ್ರೆ ಈ ಲೆವೆಲ್ಗೆ ಇರ್ಬೇಕಾ ಅಂತ ಇನ್ನೇನ್ ಜನ ಎಲ್ಲ ಅನ್ಕೊಂಡ್ರು. ಮೂವಿ ನೋಡಕ್ ಎಕ್ಸೈಟ್ಮೆಂಟ್ ಆದ್ರೂ ಒಡ್ಡಿಸ್ಕೊಂತು ಅಲ್ಲಿಗೆ. ಬರ್ಲಿಲ್ಲ ಮೂವಿ. ಏನಂತಂದ್ರು ಮಾರ್ಚ್ 3-4 ಬರ್ತಿದ್ದಂಗೆ ನಾವು ಈಗ ರಿಲೀಸ್ ಅನ್ನ ಮಾಡಕ್ ಆಗೋದಿಲ್ಲ. ಯಾಕಂತಂದ್ರೆ ಯುದ್ಧ ನಡೀತಾ ಇರೋಂತ ಕಾರಣ ಅಂತಂದ್ರು. ಓಕೆ, ಯುದ್ಧ ನಡೀತಾ ಇತ್ತು, ಒಪ್ಕೊಳ್ಳೋಣ. ಈಗ ಮತ್ತೆ ಪೋಸ್ಟ್ಪೋನ್ ಆಯ್ತು ಜೂನ್ 4ಕ್ಕೆ. ಈಗ ನೋಡಿದ್ರೆ ಮತ್ತೆ ಪೋಸ್ಟ್ಪೋನ್ ಆಗಿದೆ. ಏನ್ ಮಾಡ್ಬೇಕು ನಾವು? ಸುಮ್ನೆ ಎಕ್ಸೈಟ್ಮೆಂಟ್ ಅನ್ನ ಇಟ್ಕೊಂಡೇ ಇರ್ಬೇಕಾ? ನೀವು ಬರೋದೇ ಇಲ್ವಾ? ಇಲ್ಲ ಯಾರಿಗಾರು ಹೆದರ್ತಾ ಇದ್ದೀರಾ ಅನ್ನೋ ಕೆಲವೊಂದು ಪ್ರಶ್ನೆಗಳು ಏನಿದೆ ಅವು ಇಲ್ಲಿ ಉಂಟಾಗಿ ಆಗ್ತವೆ ಗುರು. ಅಕ್ಕಪಕ್ಕದ ರಾಜ್ಯದವ್ರಿಗೂ ಈ ಪ್ರಶ್ನೆ ಉಂಟಾಗುತ್ತೆ. ಯಾಕಂತಂದ್ರೆ ಇದು 5ನೇ ಸತಿ ಪೋಸ್ಟ್ಪೋನ್ ಅನ್ನ ಮಾಡ್ತಾ ಇರೋದು ಇವರು. 4-5ನೇ ಸತಿನ ಇರ್ಬೇಕು ಪೋಸ್ಟ್ಪೋನ್ ಅನ್ನ ಮಾಡ್ತಾ ಇರೋದು. ಈಗ ಪೋಸ್ಟ್ಪೋನ್ ಅನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಯಾವ್ದಕ್ಕೋಸ್ಕರ ಪೋಸ್ಟ್ಪೋನ್ ಅನ್ನ ಮಾಡಿದ್ದಾರೆ? ಇಲ್ಲಿ ಬಂದಂತ ಮೇಜರ್ ಪಾಯಿಂಟ್, ಯಶ್ ಅವರು ಬರೆದು ಹಾಕಿದ್ದಾರೆ ಏನಕ್ಕೋಸ್ಕರ ಅಂತ. ಟಾಕ್ಸಿಕ್ ಚಿತ್ರೀಕರಣ ಪೂರ್ತಿಯಾಗಿ ಪೂರ್ಣಗೊಂಡಿದೆ, ಯಾವುದೇ ತರದ ಚಿತ್ರೀಕರಣ ಮಾಡುವಂತಿಲ್ಲ, ಡಬ್ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಅಂದಂಗೆ ಎಲ್ಲಾ ದೇಶದಲ್ಲೂ ಎಲ್ಲಾ ರಾಜ್ಯದಲ್ಲೂ ವಿತರಕ್ ಅಂದ್ರೆ ಪಾಲುದಾರರನ್ನ ಡಿವೈಡ್ ಅನ್ನ ಮಾಡಾಯ್ತು, ಅವ್ರು ಕೂಡ ಕೊಟ್ಟಾಯ್ತು, ಎಲ್ಲ ಕೂಡ ರೆಡಿ ಆಯ್ತು. ಬಟ್ ಇವ್ರು ಕೊಡ್ತಿರೋಂತ ಸಿಲ್ಲಿ ಕಾರಣಗಳು ಏನಕ್ಕೆ ಈ ತರ ಮುಂದಕ್ಕೆ ತಳ್ತಾ ಇದಾರೆ ಅಂತ ನಮ್ಗಂತೂ ಗೊತ್ತಾಗ್ತಾ ಇಲ್ಲ ಗುರು. ಜಾಗತಿಕ ಮಟ್ಟದಲ್ಲಿ ಇವರಿಗೆ ಏನು ಒಂದು ಹೊಂದಾಣಿಕೆ ಆಗ್ತಾ ಇಲ್ಲ. ಶೀಘ್ರದಲ್ಲೇ
ಇಡೀ ಪ್ರಪಂಚದಲ್ಲಿ ನಾವು ರಿಲೀಸ್ ಅನ್ನ ಮಾಡ್ತೀವಿ, ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅನ್ನಂಗೆ ಇವ್ರು ಹೇಳ್ತಾ ಇರೋದು ಜಾಗತಿಕ ಮಟ್ಟದಲ್ಲಿ ಯಾವುದೋ ಒಂದು ಹೊಂದಾಣಿಕೆ ಆಗ್ತಾ ಇಲ್ಲ, ಹಂಗಾಗಿ ಈಗ ಮತ್ತೆ ಪೋಸ್ಟ್‌ಪೋನ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದು, ಭಾರತೀಯ ಸಿನಿಮಾ ಕಂಡಂತೆ ಇದೊಂದು ದೊಡ್ಡ ವೇದಿಕೆಯನ್ನ ಕ್ರಿಯೇಟ್ ಅನ್ನ ಮಾಡ್ತಾ ಇದ್ದಾರೆ ಯಶ್ ಅವರು, ಇಲ್ಲ ಅಂತ ಅಲ್ಲ. ಅದಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನ ಅವ್ರು ಕೂಡ ವಹಿಸ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಒಬ್ಬ ನಟನಾಗಿ, ನಿರ್ದೇಶಕ ಅಲ್ಲ, ನಿರ್ಮಾಪಕನಾಗಿ ಅವರು ಮಾಡ್ಬೇಕಾಗಿರುವಂತ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಅಂತ ಅನ್ಸಿದ್ರು ಕೂಡ, ಇಷ್ಟೊಂದು ಟೈಮ್ ತಗೊಳ್ಳೋ ಅವಶ್ಯಕತೆ ಇದೆಯಾ ಗುರುವೆ ಅಂತ ಅನ್ಸೋದಕ್ಕೂ ಕೂಡ ಶುರುವಾಗುತ್ತೆ. ಯಾಕಂತಂದ್ರೆ ಅನ್ಕೊಂಡಿರಲ್ಲ ಯಾರು ಕೂಡ ಈ ಲೆವೆಲ್‌ಗೆ ಈ ತರ ಪೋಸ್ಟ್‌ಪೋನ್ ಆಗ್ತಾನೆ ಇದಾದ್ರೆ ಎಕ್ಸೈಟ್‌ಮೆಂಟ್ ಎಲ್ಲ ಹೋಗ್ಬಿಟ್ಟು ಟುಸ್ ಅಂತ ಆಗೋಗ್ಬಿಡುತ್ತೆ. ಅದಲ್ಲಲ್ಲಿ KGF ಚಾಪ್ಟರ್ 2 ಬಂದೋಗಿ 2022ರಲ್ಲಿ ಬಂದೋಗಿದ್ದು. ಈಗ 2026. ಅದಲ್ದಲೆ ಅವ್ರದ್ದು ರಾಮಾಯಣ ನವೆಂಬರ್ ಅಲ್ಲಿ ಬರುತ್ತೆ. ಅದಾಗಿ 1 ವರ್ಷ ಆದ್ಮೇಲೆ ಪಾರ್ಟ್ 2 ಕೂಡ ಬರುತ್ತೆ. ಇವ್ರು ನೋಡಿದ್ರೆ ಇನ್ನು ಟಾಕ್ಸಿಕ್ ಮೂವಿನೇ ರಿಲೀಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ. ಅಲ್ಲ ಈ ತರ ಆದ್ರೆ ಮೂವಿ ಎಕ್ಸೈಟ್‌ಮೆಂಟ್, ನಾನಂತೂ ಮಾರ್ಚ್ 19ಕ್ಕೆ ಎಕ್ಸೈಟ್‌ಮೆಂಟ್ ಆಗಿ ಕಾಯ್ತಾ ಇದ್ದೆ ಗುರುವೆ. ಆ ನ್ಯೂಸ್ ಕೇಳಿದ ತಕ್ಷಣ ನಂಗೇನೆ ಶಾಕ್ ಆಡ್ದಂಗ್ ಆಗೋಗ್ಬಿಡ್ತು. ಸರಿ ಇನ್ನೇನು ಒಂದ್ 2 ತಿಂಗಳು ಕಾಯೋಣ ಅಂತ ಅನ್ಕೊಂತಿದ್ದಂಗೆನೆ ಈಗ ಮತ್ತೆ ಪೋಸ್ಟ್‌ಪೋನ್ ಅನ್ನ ಮಾಡಿದ್ರೆ ಮನ್ಸಿಗೆ ತುಂಬಾ ನೋವಾಗೋಗ್ಬಿಡುತ್ತೆ. ಇಲ್ಲಿ ಏನೋ ಒಂದು ಮಾಡ್ತಿದಾರೆ ಅಂತ ಅನ್ಕೊಂಡು ಇರೋಣ ಅಂತ ಅನ್ಕೊಂಡ್ರೆ ಇವ್ರು ಏನೇನೋ ಕಾರಣಗಳನ್ನ ಕೊಟ್ಟು ಮುಂದಕ್ಕೆ ತಳ್ತಿದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನನ್ನೊಂದು ವಿನಂತಿ, ಪ್ಲೀಸ್ ಸರ್ ಈ ತರ ಎಲ್ಲ ಮಾಡ್ಬೇಡಿ. ಮೂವಿ ನೋಡಕ್ ಎಲ್ಲರೂ ಕೂಡ ಕಾಯ್ತಾ ಇದಾರೆ. ನೀವು ಬೇಗನೆ ಮೂವಿಯನ್ನ ಬಿಡ್ಬೇಕು. ನೀವು ಪದೇ ಪದೇ ಹಿಂಗ್ ಪೋಸ್ಟ್‌ಪೋನ್ ಅನ್ನ ಮಾಡ್ತಾ ಇದ್ರೆ ಎಕ್ಸೈಟ್‌ಮೆಂಟ್ ಹೊರಟೋಗುತ್ತೆ. ನಿಜವಾಗ್ಲೂ ಎಕ್ಸೈಟ್‌ಮೆಂಟ್ ಅನ್ನೋದು ಹೊರಟೋಗುತ್ತೆ. ಪ್ಲೀಸ್ ಈ ತರ ಎಲ್ಲ ಮಾಡ್ಬೇಡಿ ಅಂತ ಕೇಳ್ಕೊಂತೀನಿ. ಏನಿವೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಕೂಡ ಕಾಯ್ತಾ ಇರ್ತೀನಿ. ಅನ್ನಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಂಡ್ ಸ್ಟಿಲ್ ವಾಚಿಂಗ್, ಟೇಕ್ ಇಟ್ ದಿಲೀಪ್. ಯಾರು ಕೂಡ ಎಕ್ಸೈಟ್‌ಮೆಂಟ್ ಅನ್ನ ಕಳ್ಕೊಬೇಡಿ ಬ್ರೋ. ಟಾಕ್ಸಿಕ್ ಮೂವಿ ಬಂದೇ ಬರುತ್ತೆ.